ಸುಮ್ನೆ ಕುತ್ಕೊಂಡ್ರೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲಾನು ಸಹ ಯೋಚನೆ ಮಾಡೋದಕ್ಕೆ ಶುರುವಾಗುತ್ತೆ. ಹೌದು. ಸೊ ಈ ಸುಮ್ನೆ ಕುತ್ಕೊಳ್ದಿದ್ದಂಗೆ ಬೇರೆ ಏನೆಲ್ಲಾ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ? ನೋಡಿ, ಎಲ್ರಿಗೂನು ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ, ಹ್ಮ್. ಒಂದಲ್ಲ ಒಂದು ಹವ್ಯಾಸಗಳು ಇದ್ದೇ ಇರುತ್ತೆ. ನಾನ್ ನೋಡಿರೋ ಮಟ್ಟಿಗೆ ತುಂಬಾ ಜನ, ನಾನು ಚಿಕ್ಕ ವಯಸ್ಸಲ್ಲಿ ಹ್ಮ್. ಎಂಜಿನಿಯರಿಂಗ್ ಸೇರ್ಕೊಂಡ್ಬಿಟ್ಟೆ, ಹ್ಮ್. ಸ್ಕೂಲಲ್ಲಿ ಬಿಸಿ ಇದ್ದೆ, ಹಾಗಾಗಿ ಸಂಗೀತ ಕಲೀಲಿಕ್ಕೆ ಆಗ್ಲಿಲ್ಲ ಹ್ಮ್. ಅಂತ ಹೇಳಿ ಎಷ್ಟೋ ಜನ 50 ವರ್ಷ ಮೇಲ್ಪಟ್ಟವರು, ನಮ್ಮ ವಯಸ್ಸವರು ಈಗ ಸಂಗೀತ ತರಗತಿನ ಶುರು ಮಾಡಿದ್ದಾರೆ, ಹೌದು. ಸಂಗೀತ ಕಲಿಯಕ್ ಶುರು ಮಾಡಿದ್ದಾರೆ. ಕೆಲವರು ನೃತ್ಯ ಕಲಿಯಕ್ ಶುರು ಮಾಡಿದ್ದಾರೆ, ಇನ್ ಕೆಲವರು ಪೇಂಟಿಂಗ್ ಇರ್ಬೋದು ಅಥವಾ ನಿಟ್ಟಿಂಗ್ ಇರ್ಬಹುದು. ಹ್ಮ್. ಅವ್ರು ಏನೇನು ಹವ್ಯಾಸಗಳು ಮಾಡ್ಬೇಕು ಅಂದ್ಕೊಂಡಿದ್ದನ್ನ ಮಾಡಕ್ ಆಗಿರ್ಲಿಲ್ವೋ, ಹ್ಮ್. ಯಾಕಂದ್ರೆ ಮಕ್ಳು ಬೆಳಿವಾಗ ನಮ್ ಸಮಯ ಎಲ್ಲ ಮಕ್ಳಿಗೆ ಹೋಗಿರುತ್ತೆ. ಹೌದು. ನಾವ್ ಏನ್ ಮಾಡಿದ್ರು ಮಕ್ಳು ಸುತ್ತಾನೆ ಮಾಡಿರ್ತೀವಿ. ಹ್ಮ್. ಇವಾಗ ಸಮಯ ಇರೋದನ್ನ ಇದೆಲ್ಲ ಹವ್ಯಾಸಗಳನ್ನ ಕಲಿಯೋದಕ್ಕೆ ಉಪಯೋಗಿಸ್ಕೊಳ್ಬಹುದು. ಹ್ಮ್. ಅದು ಒಂದು ಮೇನ್ ಥಿಂಗ್. ಹ್ಮ್. ಆಮೇಲೆ ನನ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಂತ ನೋಡಿ, ಆಮೇಲೆ ಆದಷ್ಟು ಇನ್ನೊಂದು ಮುಖ್ಯ ಏನು ಅಂತ ಅಂದ್ರೆ, ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡೋಂಥವ್ರ ಒಂದು ಆ ಸ್ನೇಹನ, ಹ್ಮ್. ಗುಂಪನ್ನ ಹತ್ರದಲ್ಲಿ ಇಟ್ಕೊಳ್ಬೇಕು. ಹ್ಮ್. ಬೇಡದೇ ಇರೋಂಥ ಮಾತುಗಳು ಅಥವಾ ಒಬ್ರು ಫ್ರಸ್ಟ್ರೇಷನ್ ಒಬ್ರ ಮೇಲೆ ಹಾಕ್ತಾ ಇರ್ತಾರೆ. ಹ್ಮ್. ಸೊ ಅವೆಲ್ಲನೂ ಸ್ವಲ್ಪ ದೂರ ಇಡೋದು ಈ ಸಮಯದಲ್ಲಿ ಒಳ್ಳೇದು. ಹ್ಮ್. ಮುಂಚೆ ಏನಾಗಿರುತ್ತೆ, ನಮಗೆ ಇನ್ನು ವಯಸ್ಸಿರುತ್ತೆ, ರಕ್ತ ಬಿಸಿಯಾಗಿರುತ್ತೆ, ಬ್ಯುಸಿ ಆಗಿರ್ತೀವಿ, ಮಕ್ಳನ್ನ ಬೆಳೆಸ್ತಾ ಇರ್ತೀವಿ, ಹ್ಮ್. ಯಾರೋ ಏನಾದ್ರು ಅಂದ್ರು ಅಯ್ಯೋ ಅನ್ಕೊಂಡು ಈಗ ಹೋಗ್ತಾ ಇರ್ತೀವಿ. ಹ್ಮ್. ಇವಾಗ ಏನಾಗುತ್ತೆ, ಸ್ವಲ್ಪ ಸೆಟ್ಲ್ ಆಗಿರೋದ್ರಿಂದ ಜೀವನ, ಯಾರು ಏನೇ ಅಂದ್ರೂ ಅದು ತಲೆ ಒಳಗೆ ಹೊಟ್ಟೋಗುತ್ತೆ. ಹೌದು. ಅದ್ರ ಕಡೆ ಗಮನ ಕೆಡಿಸ್ಕೊಂಡು, ನೀವು ತಲೆ ಕೆಡಿಸ್ಕೊಂಡು ಹ್ಮ್. ಆ ರೀತಿಯೆಲ್ಲ ಆಗಕ್ಕೆ ಬಿಡದೇನೆ ಹ್ಮ್. ಅಂಥದನ್ನ ಸ್ವಲ್ಪ ದೂರ ಇಡೋದು ಬಹಳ ಉತ್ತಮ ಅಂತ ನನ್ನ ಮನ್ಸಿಗೆ ಅನ್ಸುತ್ತೆ. ಇವೆಲ್ಲ ನಾನ್ ಫಾಲೋ ಮಾಡ್ತಾ ಇರೋದನ್ನ ಹೇಳ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.